ಸರ್, ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟ ಇಂಥ ಒಂದು ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡಿರೋದು ಇದೇ ಮೊದಲು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ನೀವೇ ಹೇಳಿದಾಗೆ ಆ ಪ್ರಕರಣದಿಂದ ಅವರು ಆರೋಪ ಮುಕ್ತರಾಗಿ ಬರ್ಬೋದು. ಬಟ್ ಆದರೆ ಒಂದು ಕೊಲೆ ಆಗಿದೆ. ಆ ಕೊಲೆಗೆ ಸುಪಾರಿ ಅಥವಾ ಅದಕ್ಕೆ ಪ್ರಮುಖ ಕಾರಣ ಯಾರು ಅಂತಂದರೆ ದರ್ಶನ್ ಅಂತಾರೆ. ಸೊ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ. ಇದನ್ನು ಹೋಗ್ಲಾಡಿಸ್ತಕ್ಕಂಥದ್ದು ಯಾರಿಂದ ಸಾಧ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಇದಕ್ಕೆ ತಾವೇನು ಹೇಳ್ತೀರಿ? ಇದನ್ನು ಹೆಂಗೆ ಕಪ್ಪು ಚುಕ್ಕೆಯಿಂದ ಅದರಿಂದ ಆಚೆ ಬರಲಿಕ್ಕೆ ಹೆಂಗೆ ಸಾಧ್ಯ ಅಂತ? ನೋಡಿ ಮ್ಯಾಮ್, ಪ್ರತಿ ತಿಂಗಳು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರು ಚೆನ್ನೈ, ಇಲ್ಲಿ 4 ರಾಜ್ಯಗಳ ಪ್ರತಿನಿಧಿಗಳು ಆ ಒಂದು ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಲಿದ್ದಾರೆ. ಮೊನ್ನೆ 19ನೇ ತಾರೀಕು ಅಲ್ಲಿ ಮಂತ್ಲಿ ಮೀಟಿಂಗ್ ಆಗುತ್ತೆ. ನಾವೆಲ್ಲ ಹೋಗ್ತೀವಿ 4 ರಾಜ್ಯದಾಗ. ಅಲ್ಲಿಗೆ ಹೋದ ತಕ್ಷಣ ಕೇರಳ, ಆಂಧ್ರ, ತಮಿಳುನಾಡು, ತೆಲಂಗಾಣ ಇವರೆಲ್ಲ ನಮ್ಮನ್ನು ಕೇಳಿರೋದು ಈ ಘಟನೆ. ಹೌದು, ಆ ಮೀಟಿಂಗ್ ಹೋದಾಗ ಪ್ರತಿಯೊಬ್ಬರು ಇದನ್ನೇ ಕೇಳ್ತಾರೆ. ನಾವೇನು ಉತ್ತರ ಕೊಡಬೇಕು? ಅಂಗೈ ಅಗಲ ಮಾರುಕಟ್ಟೆಯಲ್ಲಿ ಇವತ್ತು ಈ ಮಟ್ಟಕ್ಕೆ ಕನ್ನಡ ಚಿತ್ರರಂಗ ಬೆಳೆದಿದೆ. ಅದಕ್ಕೆ ನೀವೆಲ್ಲ ಕಾರಣರು, ನಾನು ಒಪ್ಕೋತೀನಿ. ಆದರೆ ಅವ್ರು ಕೇಳೋಂಥ ಪ್ರಶ್ನೆಗಳಿಗೆ ನಾವು ಏನಂತ ಉತ್ತರ ಹೇಳೋದು? ಸರ್, ಇಷ್ಟು ದಿನ ಚೆನ್ನೈನಲ್ಲಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ತುಂಬ ಎದೆಗಾರಿಕೆಯಿಂದ ಎದೆಯುಬ್ಬಿಸಿ ನಿಂತ್ಕೊಳ್ತಾ ಇದ್ರಿ. ಅದಕ್ಕೆ ಕಾರಣ ಅಣ್ಣಾವರಿಂದ ಹಿಡಿದು ಇವತ್ತಿನ ರಾಕಿಂಗ್ ಸ್ಟಾರ್ ಯಶ್ ತನಕ ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲವೂ ಹೌದು. ಬಟ್ ಈ ಸಲ ನೀವು ಮೀಟಿಂಗ್ ಹೋದಾಗ ಬಹುಶಃ ನೀವು ತಲೆ ತಗ್ಸೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಕಾಣುತ್ತೆ. ಹೇಗೆ ಫೇಸ್ ಮಾಡಿದ್ರಿ ಆ ಸಂದರ್ಭ? ಇಲ್ಲ, ಸಹಜವಾಗಿ ಅವ್ರಿಗೂ ಕೇಳೋ ಪ್ರಶ್ನೆಗೆ ನಮಗೆ ದೊಡ್ಡ ಆಘಾತ ಆಯಿತು. ಏನು ಇಷ್ಟೊಂದು ದೊಡ್ಡ ಕಲಾವಿದ ಅನಿಸ್ಕೊಂಡವರು ಈ ಥರ ಮಾಡಿದಾರಲ್ಲ, ಇದಕ್ಕೆಲ್ಲ ನೀವೇನು ಏನು ಕ್ರಮ ತೊಗೊಂಡಿಲ್ವಾ, ಮತ್ತೊಂದು ತೊಗೊಂಡಿಲ್ವಾ ಎಲ್ಲ ಕೇಳ್ತಾರೆ. ನಾನಿಲ್ಲಿ ನೇರವಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ನಾವೆಲ್ಲ ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಆ ಕುಟುಂಬಕ್ಕೆ ನೆರವಾದ. ಜೊತೆಗೆ ಭಾಳ ಮುಖ್ಯವಾಗಿ ಯಾರು ಬರಬೇಕು? ಕಲಾವಿದರ ಸಂಘ ಬರಬೇಕು. ಕಲಾವಿದರ ಸಂಘ ಇದೆಯಲ್ಲ, ನಮ್ಮಲ್ಲಿ 3 ವಿಂಗ್ ಇದೆ. ಒಂದು ನಿರ್ಮಾಪಕರು, ಮತ್ತು ನಮ್ಮ ಹಂಚಿಕೆದಾರರು ಮತ್ತು ಪ್ರದರ್ಶಕರು. ಈ 3 ವಿಂಗ್ ಇರೋದು ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ. ಚಿತ್ರನಟರಿಗೂ ನಮಗೂ ಸಂಬಂಧ ಇಲ್ಲ. ಅವ್ರದ್ದೇ ಒಂದು ಪ್ರತ್ಯೇಕವಾದಂಥ ಒಂದು ಸಂಘಟನೆ ಇದೆ, ಅದು ಕಲಾವಿದರ ಸಂಘ. ಆ ಕಲಾವಿದರ ಸಂಘದಲ್ಲಿ ಪ್ರಮುಖರು ಬಂದು ಮುಂದೆ ನಿಂತುಕೊಂಡು ಈ ಸಮಸ್ಯೆಯನ್ನು ಕೈಗೆತ್ಕೊಂಡು ಸಾರ್ವಜನಿಕರಿಗೆ ಒಂದು ತಿಳಿ ಹೇಳುವಂಥ ಮಾತಾಗಲಿ ಅಥವಾ ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದನ್ನಾಗಲಿ ಯಾರೂ ಮಾಡಲಿಲ್ವಲ್ಲ. ಯಾರೂ ಮಾಡಲಿಲ್ಲ. ಬಹಳ ಮುಖ್ಯವಾಗಿ ಅವರೇ ಏನು ಅಂದರೆ ಎಲ್ರಿಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದು ಭಾಳ ಇದಾಗಿ ಜನ ಮಾತನಾಡೋದು. ವಾಣಿಜ್ಯ ಮಂಡಳಿ ಏನು ಮಾಡ್ತಾಯಿದೆ ಅಂತ ಹೇಳಬೇಕು. ನಾವೇನು ಮಾಡಿದ್ದೀವೋ ಅದನ್ನು ನಾವು ಮಾಡಿದ್ದೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ಈ ಒಂದು ಘಟನೆಯನ್ನು ಕೈಗೆ ತಗೋಬೇಕಾಗಿರೋದು ಕಲಾವಿದರ ಸಂಘ. ಅವರು ಮುಂದಕ್ಕೆ ಬರಬೇಕು. ಅಲ್ಲಿ ಯಾರೇ ಇರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಖಜಾಂಚಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಯಾರೇ ಆದರೂ ಕೂಡ ಅವರು ಇಲ್ಲಿವರೆಗೂ ಒಂದೇ ಒಂದು ಹೇಳಿಕೆಯನ್ನು ಈ ಘಟನೆಗೆ ಸಂಬಂಧಪಟ್ಟಂಗೆ ಎಲ್ಲೂ ಕೊಟ್ಟಿಲ್ಲ. ಏನು ಅನ್ಸುತ್ತೆ ಸರ್, ಯಾಕೆ ಕೊಟ್ಟಿಲ್ಲ ಅಂತ? ಅದು ನನಗೂ ಅರ್ಥ ಆಗ್ತಾಯಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಏನೋ ಬೇಸರ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಈ ಘಟನೆ ನಡೀತಾ ಇದೆ. ನಾವು ಹೆಂಗೆ ಮಾಧ್ಯಮದಲ್ಲಿ ನಾವು ಹೇಳಿಕೆಗಳನ್ನು ಕೊಡೋದು, ಯಾವ ರೀತಿ ನಾವು ಸಮರ್ಥಿಸ್ಕೊಳ್ಳೋದು, ಇವೆಲ್ಲ ಬರುತ್ತೆ. ಹಾಗಾಗಿ ಅವರು ದೂರನೇ ಇದ್ಬಿಟ್ಟಿದ್ದಾರೆ. ನಮಗೆ ಯಾಕೆ ಮಾಡೋರು ಮಾಡ್ಕೊಳ್ತಾ ಇದ್ದಾರೆ, ನಡೆಯೋದು ನಡೀತಾ ಇದೆ. ಈ ಮಧ್ಯದಲ್ಲಿ ನಾವು ಹೋದರೂ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೂ ಅವರು ಬಂದಿರಬೇಕು, ಸಹಜ ಅದು. ಆದರೆ ನಾವು ಆ ರೀತಿ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅವರು ಕಲಾವಿದರು ಎಲ್ಲೋ ಒಂದು ಕಡೆ ಇರ್ತಾರೆ. ನಾವು ಸಾರ್ವಜನಿಕವಾಗಿ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಒಂದು ಕನ್ನಡ ಹೋರಾಟ ಇರ್ಬೋದು, ಮತ್ತೊಂದು ಎಲ್ಲದರಲ್ಲೂ ಇರ್ತೀವಿ. ಹಾಗಾಗಿ ನಮ್ಮನ್ನು ವಾಣಿಜ್ಯ ಮಂಡಳಿನೇ ಇವರು ಟಾರ್ಗೆಟಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಹೇಳೋದು ಇಷ್ಟೇ, ನಮಗೆ ಎಲ್ರಿಗೂ ಆದರ್ಶಗಳಿದ್ದಾವೆ. ಚಿತ್ರರಂಗಕ್ಕೆ ಒಂದು ದೊಡ್ಡ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ ಮಹನೀಯರು. ಚಿತ್ರರಂಗವನ್ನು ಕಟ್ಟಿದಂಥವ್ರು, ಬೆಳೆಸಿದಂಥವ್ರು. ಜಿ ವಿ ಅಯ್ಯರು, ಬಾಲಕೃಷ್ಣ ಅವರು, ಬಿ ಆರ್ ಪಂತಲು ನಿರ್ಮಾಪಕರಾಗಿ, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರು, ಶಂಕರ್ನಾಗ್, ಇವರೆಲ್ಲ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು 10% ಆದರೂ ನೀವು ಅಳವಡಿಸ್ಕೋಬೇಕಲ್ವಾ? ದುಡ್ಡಿದೆ ಅಂತ ಅಹಮ್ಮ. ನೋಡಿ, ಈಗ ನೀವೇನು ಕರೆಸಿದ್ರಿ, ಮಾಡಿದ್ರಿ, ಬೈದ್ರಿ, ಮುಂದೇಟು ಹೊಡೆದ್ರಿ, ಹೋದ್ರಿ. ಕೊನೆಗೆ ನಿಮ್ಮವ್ರು ಏನು ಮಾಡಿದ್ರು? ಅವನ ಜೀವನ ತೆಗೆದ್ರು. ಇದಕ್ಕೆ ಹೊಣೆ ಯಾರೀಗ? ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.